ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಟ್ರಂಪ್ಗೆ ಪುಟಿನ್ ಭಾರಿ ಆಘಾತವನ್ನೇ ಕೊಟ್ಟಿದ್ದಾರೆ. ಯುದ್ಧ ಗೆದ್ದಿದ್ದೀವಿ ಅಂತಿರುವಂಥ ಟ್ರಂಪ್ಗೆ ಇದು ನಿಜಕ್ಕೂ ಕೂಡ ಸಿಡಿಲಾಘಾತ. ರಷ್ಯಾದಿಂದ ಬಂದಿರುವ ಬ್ರೇಕಿಂಗ್ ನ್ಯೂಸ್, ಇಸ್ರೇಲ್ ನಡುಗುವಂಥ ಒಂದು ಬೆಳವಣಿಗೆ, ಇರಾನ್ ಯಾವ ರೀತಿ ಅಮೆರಿಕ ಊಹಿಸದ ಲೆವೆಲಲ್ಲಿ ಪ್ಲ್ಯಾನ್ ಮಾಡಿದೆ ಅನ್ನುವಂಥ ಇದೊಂದು ಸುದ್ದಿ. ಹಾಗೆ ಯಾವ ರಾಷ್ಟ್ರಗಳನ್ನು ಟ್ರಂಪ್ ಕೇಳ್ಕೊಳ್ತಿದ್ದಾರಲ್ಲ ಅವರೆಲ್ಲ ಈಗ ಟ್ರಂಪ್ಗೆ ಸೆಡ್ಡು ಹೊಡೆದಿದ್ದಾರೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಾವು ಇರಾನ್ ವಿರುದ್ಧ ಯುದ್ಧವನ್ನು ಗೆದ್ದಿದ್ದೀವಿ ಅಂತ ಟ್ರಂಪ್ ಪದೇ ಪದೇ ಅನೌನ್ಸ್ ಮಾಡ್ತಿದ್ದಾರೆ. ಮತ್ತು ಏನು ಅವರ ಐಲ್ಯಾಂಡ್, ಈ ತೈಲದ ಸಂಪೂರ್ಣ ಶಕ್ತಿ ಇರುವಂಥ ಐಲ್ಯಾಂಡನ್ನು ಮತ್ತು ಸಂಪೂರ್ಣ ಹೊಡೆದು ಹಾಕ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಟ್ರಂಪ್ ಆರ್ಭಟ ಅಬ್ಬರದ ನಡುವೆ ರಷ್ಯಾ ಎಂಥ ಶಾಕ್ ಕೊಟ್ಟಿದೆ ಅಂದರೆ, ಮೊಜ್ತಬಾ ಖಮೇನಿ, ಜೂನಿಯರ್ ಖಮೇನಿಯನ್ನು ರಷ್ಯಾ ರಕ್ಷಣೆ ಮಾಡಿದೆ. ಈಗ ರಷ್ಯಾದ ಪ್ರೊಟೆಕ್ಷನ್ನಲ್ಲಿರುವ ಖಮೇನಿ, ಯಾವಾಗ ಸೀನಿಯರ್ ಖಮೇನಿ ಸಾವಾಯಿತೋ, ಹತ್ಯೆ ಆಯಿತೋ, ಅದೇ ಒಂದು ಬ್ಲಾಸ್ಟಲ್ಲಿ ಜೂನಿಯರ್ ಖಮೇನಿ ಕೂಡ ಸೀರಿಯಸ್ಲಿ ಇಂಜರ್ಡ್ ಆಗಿರೋದು ಗೊತ್ತಾಗ್ತಿದೆ. ಕಾಲು ಕಟ್ಟಾಗಿದೆ, ಲಿವರು ಮತ್ತು ಸ್ಟಮಕ್ ರೀಜನಲ್ಲಿ ಸೀರಿಯಸ್ ಆಗಿ ಇಂಜರ್ಡ್ ಆಗಿದೆ. ಸೊ ಇಷ್ಟೆಲ್ಲ ಇಂಜುರಿ ಆದಮೇಲೆ ಅದು ಆರಂಭದಲ್ಲಿ ಹೊರಗಡೆ ಬಂದಿರಲ್ಲ, ಆಮೇಲೆ ಸುದ್ದಿಗಳು ಹರಿದಾಡುತ್ತೆ. ಅದು ಸುಳ್ಳು ಅಂತ ಇರಾನ್ ತಳ್ಳಿ ಹಾಕತ್ತೆ. ಅದ್ರ ಮಧ್ಯೆ ಅವರೇ ಸುಪ್ರೀಂ ಲೀಡರ್ ಅಂತ ಘೋಷಣೆ ಮಾಡ್ತಾರೆ, ಅವರ ನಾಯಕತ್ವವನ್ನು ಘೋಷಣೆ ಮಾಡುತ್ತೆ ಇರಾನ್. ಮೊಜ್ತಬಾ ಹೊಡಿತೀವಿ ಅಂತ ಟ್ರಂಪ್ ಹೇಳ್ಕೊಂಡೇ ಇದ್ದರು. ಹುಡುಕಾಡ್ತಿತ್ತು ಅಮೆರಿಕ, ಇಸ್ರೇಲ್. ಆದರೆ ಅವರು ಈಗ ರಷ್ಯಾ, ಪುಟಿನ್ ತಾವೇ ಖುದ್ದಾಗಿ ವಿಶೇಷ ಕಾಳಜಿ ವಹಿಸಿ ಅವರನ್ನು ಟೈಟ್ ಸೆಕ್ಯೂರಿಟಿಯಲ್ಲಿ ರಷ್ಯಾಗೆ ಅವತ್ತೇ ಸೀನಿಯರ್ ಖಮೇನಿ ಹೊಡೆದ ದಿನವೇ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಕಂಪ್ಲೀಟಾಗಿ ಅತ್ಯುನ್ನತ ಚಿಕಿತ್ಸೆಗೆ ಒಳಪಡಿಸಿ ಅವರ ಕಾಲು ಕಟ್ಟಾಗಿದ್ದು ಕೃತಕ ಕಾಲುಗಳನ್ನು ಅಳವಡಿಸಿ ಮೊಜ್ತಬಾ ರೆಡಿ ಮಾಡ್ತಿದೆ ರಷ್ಯಾ ಅನ್ನುವಂಥ ಒಂದು ಸುದ್ದಿ ಈಗ ಬರ್ತಿದೆ. ಇದು ಅಮೆರಿಕವನ್ನು ಬೆಚ್ಚ ಬೀಳಿಸ್ತಿದೆ. ಅಂದರೆ ರಷ್ಯಾ ಯಾವ ರೀತಿಯ ಇರಾನ್ ಬೆನ್ನಿಗೆ ನಿಂತಿದೆ ಅಂದರೆ, ಬರೀ ಯುದ್ಧೋಪಕರಣಗಳು, ಇನ್ನೊಂದು ನೈತಿಕ ಬಲ, ಆ ಬಲ ಈ ಬಲ ಅಲ್ಲ, ಕಂಪ್ಲೀಟಾಗಿ ಅಮೆರಿಕವನ್ನು ಅಲುಗಾಡಿಸ್ಬೇಕು. ಹೇಗೆ ಯುಕ್ರೇನ್ ಇಟ್ಕೊಂಡು ನಿರಂತರವಾಗಿ ಯುದ್ಧ ಮುಂದುವರಿಸ್ಕೊಂಡು ಹೋಯ್ತು ಅಮೆರಿಕ, ರಷ್ಯಾವನ್ನು ಹಿಂಡಿಪ್ಪೆ ಮಾಡೋಕೆ, ಯುದ್ಧ ನಿಲ್ಲಕ್ಕೆ ಬಿಡಲಿಲ್ವೋ, ಹಾಗೇನೆ ಇಲ್ಲಿ ರಷ್ಯಾ ಈಗ ಇರಾನ್ ಹಿಡ್ಕೊಂಡು, ಇರಾನ್ ಯಾವತ್ತೂ ಫಿನಿಶ್ ಆಗ್ತಿತ್ತು ಅಮೆರಿಕ ಮನಸ್ಸು ಮಾಡಿದ್ರೆ ಅಂತ ಅಲ್ವಾ ಅಂದ್ಕೊಂಡಿದ್ದು. ರಷ್ಯಾ ಚೀನಾ ಸೇರಿಕೊಂಡು ಎಷ್ಟು ದಿನ ಯುದ್ಧ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ, ಅವ್ರು ಹೇಳೇ ಬಿಟ್ಟಿದ್ದಾರೆ ಇರಾನ್ನವರು, ಹೌದು ರಷ್ಯಾ ಚೀನಾನು ಪ್ಲೇಯರ್ಸೇ ಅಂತ. ಈ ಯುದ್ಧವನ್ನು 1 ವರ್ಷ ಮುಂದುವರ್ಸೋಕ್ಕೂ ರೆಡಿ ಅಂತ ಇರಾನ್ ಹೇಳಿದಾಗಲೇ ಎಲ್ರಿಗೂ ಇದು ಗೊತ್ತಾಗ್ಬಿಟ್ಟಿತ್ತು. ಈಗ ನೋಡಿ ಅಧಿಕೃತ ಆಗ್ತಿದೆ. ಮೊಜ್ತಬಾ ಖಮೇನಿಯನ್ನು ರಕ್ಷಿಸಿದೆ ರಷ್ಯಾ, ಮತ್ತು ಈ ಯುದ್ಧವನ್ನು ಮುಂದುವರಿಸುವ ಮೂಲಕ ಅಮೆರಿಕವನ್ನು ಕಂಪ್ಲೀಟಾಗಿ ಬರ್ಬಾದ್ ಮಾಡೋದು ಅಂತಾರಲ್ಲ, ಹಂಗಾಗ್ತಿದೆ ಪರಿಸ್ಥಿತಿ. ಅಮೆರಿಕದ ಒಳಗಡೆನೇ ಈಗ ಅಲ್ಲಿ ಆಕ್ರೋಶ ಸಿಡ್ತಿದೆ. ಅಮೆರಿಕ ಆರ್ಥಿಕವಾಗಿ ನಾಶವಾಗಿ ಹೋಗ್ತಿದೆ ಈ ಯುದ್ಧದಿಂದ. ಅಮೆರಿಕವನ್ನು ಸಂಪೂರ್ಣವಾಗಿ ಹೊಸಕ್ಕೆ ಹಾಕಬೇಕು ಅಂತಾನೆ, ಅವರನ್ನು ಡ್ಯಾಮೇಜ್ ಮಾಡಬೇಕು ಅಂತಾನೆ ರಷ್ಯಾ, ಚೀನಾ ಈ ಯುದ್ಧವನ್ನು ಎಷ್ಟಾಗತ್ತೋ ಅಷ್ಟು ಮುಂದುವರಿಸ್ತಿರೋದು. ಇದ್ರ ನಡುವೆ ನೆತನ್ಯಾಹು ಬದುಕಿದ್ದಾರೆ ಅಂತ ಹೇಳಕ್ಕೆ ಇಸ್ರೇಲ್ ಒಂದು ಸಾಕ್ಷಿನೂ ತೋರಿಸೋದಕ್ಕಾಗ್ತಿಲ್ಲ. 2 ವಿಡಿಯೋ ಬಿಟ್ಟರು. ಇರಾನ್ ನೆತನ್ಯಾಹು ಫಿನಿಶ್ ಆಗಿದ್ದಾರೆ ಅಂತ ಹೇಳಿದ್ರು, ಮತ್ತು ನಾರ್ತ್ ಕೊರಿಯಾದವರು ಅವರು ಸತ್ತಿದ್ದಾರೆ ಅಂತ ಎಲ್ಲ ರಿಪೋರ್ಟ್ಸೇ ಮಾಡಿಬಿಟ್ರು. ಅದರ ಬೆನ್ನಲ್ಲೇ ಇಸ್ರೇಲ್ ತಿರುಗೇಟ್ ಕೊಡ್ತು, 2 ವಿಡಿಯೋ ಬಿಟ್ಟರು. ಎರಡೂ ಕೂಡ ಡೀಪ್ ಫೇಕ್ ಅನ್ನೋದು ಗ್ರೋಕ್ ವೆರಿಫೈ ಮಾಡ್ತು. ಇದು ಕಂಪ್ಲೀಟ್ AI ಜನರೇಟೆಡ್ ವಿಡಿಯೋ ಅಂತ. ಸೊ ರಿಯಲ್ ವಿಡಿಯೋನೇ ಬಿಡೋದಕ್ಕಾಗದೆ, ನೆತನ್ಯಾಹು ನಿಜವಾದ ವಿಡಿಯೋ ಬಿಡೋದಕ್ಕಾಗದೆ AI ವಿಡಿಯೋ ಬಿಟ್ಕೊಂಡು ಕೂತಿದೆ ಇಸ್ರೇಲು. ಏನಾಗಿದೆ ನೆತನ್ಯಾಹು ಪರಿಸ್ಥಿತಿ ಇವತ್ತು, ಇರಾನ್ ನಾರ್ತ್ ಕೊರಿಯಾ ಹೇಳ್ತಿರೋದಕ್ಕೂ ಇಲ್ಲಿ ಮಾಡ್ತಿರೋದಕ್ಕೂ ಅನ್ನೋ ಆಶ್ಚರ್ಯದ ನಡುವೆ ಈಗ ಜೂನಿಯರ್ ಖಮೇನಿ ಶಾಕ್ ಕೊಡ್ತಿದೆ ರಷ್ಯಾ. ಸೊ ಅಮೆರಿಕದಲ್ಲಿ JD ವಾನ್ಸ್ ಮೊನ್ನೆ ಯಾವ ರೀತಿ ಕೂಗಾಡಿದ್ರು ಆಕ್ರೋಶದಿಂದ ಅನ್ನೋದ್ರ ಸುಳಿವು ಸಿಕ್ತು. ನಾನು ಹೊರಗಡೆ ಹೇಳಲ್ಲ, ವೈಟ್ ಹೌಸ್ ಒಳಗಡೆ ಮಾತಾಡಿದ್ದನ್ನು, ಜೈಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅನ್ನೋ ತನಕ ಬೇಜಾರಲ್ಲಿ ಹೋಗ್ತಾರೆ ಅವರು. ನಮ್ಮ ದೇಶ ಹಾಳಾಗ್ತಿದೆ, ಕಂಡವ್ರ ಮನೇಲಿ ಮೂಗು ತೋರ್ಸೋಕೆ ಹೋಗಿ ಕಂಡ ದೇಶದ ಯುದ್ಧ ನಮಗೆ ಹಾಕಬೇಕು ಅಂತ ಈಗ ಟ್ರಂಪ್ ಪಕ್ಷದವರೇ ಸಿಡ್ದೆದ್ದಿದ್ದಾರೆ. ಅಲ್ಲಿ ತನಕ ಅಮೆರಿಕ
ಈಗ ಎಲ್ಲವನ್ನ ಕಳ್ಕೊಳ್ತಿದೆ ಈ ಯುದ್ಧದಿಂದ. ನಿಲ್ಲಿಸೋದಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗದೆ, ಮುಂದುವರ್ಸೋಕ್ಕೂ ಆಗದೆ ಒದ್ದಾಡ್ತಿದೆ ಅಮೆರಿಕ. ಫಿನಿಶ್ ಮಾಡದೆ ಅನ್ನತ್ತೆ. ಆ ಮಾಡದೆ ಅಂದ ಕ್ಷಣವೇ ದುಬೈ ಹೊಡಿತಾರೆ, UAE ಹೊಡಿತಾರೆ, ಇರಾನ್ ಏನು ಬಾಂಬ್ನ ಡ್ರೋನ್ನ ಸುರಿ ಮಳೆಗೈತಿದೆ. ದುಬೈ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಭಯಂಕರವಾಗಿ ಮತ್ತೆ ಇವತ್ತು ಹೊಡೆದಿದ್ದಾರೆ. ಯಾಕೆ ದುಬೈನ ಆ ಥರ ಟಾರ್ಗೆಟ್ ಮಾಡ್ತಿದ್ದಾರೆ? ಸಿಂಪಲ್, ಇಡೀ ಗಲ್ಫ್ ನೆಟ್ವರ್ಕ್ನ ಜೀವಾಧಾರವಾಗಿರುವ ದುಬೈ ಏರ್ಪೋರ್ಟ್, ದುಬೈ ಸರ್ವನಾಶ ಮಾಡಿಬಿಡ್ತೀವಿ ಅನ್ನೋ ರೀತಿಯಲ್ಲಿ ಇರಾನ್ ಮುಗಿಬಿದ್ದಿದೆ. ಈಗ ಇನ್ನೇನು ಅಮೆರಿಕ ನಾಶ ಮಾಡಿರೋದು ಇವರನ್ನ? ಇರಾನ್ ಇದ್ದಂಗೆ ಇದೆ, ಅಷ್ಟು ಎದ್ದೆದ್ದು ಜ್ವಾಲಾಮುಖಿ ಆಗಿ ಬರ್ತಿದೆ. ಈಗ ನೋಡಿದ್ರೆ ಅವರ ಸುಪ್ರೀಂ ಲೀಡರ್ನೂ ರಕ್ಷಣೆ ಮಾಡಿಕೊಂಡು ರಷ್ಯಾ ನೀರೆರೆದು ಅಮೆರಿಕವನ್ನು ಖಲಾಸ್ ಮಾಡೋದಕ್ಕೆ ನಿಂತೇ ಬಿಟ್ಟಿದೆ ಅನ್ನೋದು ಈಗ ಅಮೆರಿಕವನ್ನು ಬೆಚ್ಚಿ ಬೀಳಿಸ್ತಾ ಇರುವಂಥ ಸುದ್ದಿ. ಅದ್ರ ಮಧ್ಯೆ ಪ್ರೊಟೆಕ್ಟ್ ಯುವರ್ ಆಯಿಲ್ ರೂಟ್ ಅಂತ ಕರೆ ಕೊಡ್ತಾರೆ. 6-7 ಕಂಟ್ರಿಗಳಿಗೆ ಹಾರ್ಮೋಸ್ ತುಂಬ ಇಂಪಾರ್ಟೆಂಟು, ಬೇಕಾದರೂ ರಕ್ಷಣೆ ಮಾಡ್ಕೊಳ್ಳಿ, ಎಲ್ಲರೂ ಸೇನಾ ಜಂಟಿ ಕಾರ್ಯಾಚರಣೆ ಮಾಡಿ ನಿಮ್ಮ ನೌಕೆಗಳನ್ನು ಇಳಿಸಿ ಸಮುದ್ರಕ್ಕೆ, ಹೋರಾಟ ಮಾಡೋಣ, ಇರಾನ್ ಹೊಡೆಯೋಣ ಅಂತೆಲ್ಲ ಕರೆ ಕೊಟ್ಟರು. ಯಾವನ್ನೂ ರೆಸ್ಪಾಂಡ್ ಮಾಡಲಿಲ್ಲ, ಯಾರಿಗೂ ಬೇಕಾಗಿಲ್ಲ. ಚೀನಾ, ಫ್ರಾನ್ಸ್, ಜಪಾನ್, ಸೌತ್ ಕೊರಿಯಾ, UK ಇವ್ರಿಗೆಲ್ರಿಗೂ ತುಂಬ ಇಂಪಾರ್ಟೆಂಟ್. ಜರ್ಮನಿ ನೋ ಅಂತೂ, ನಮ್ಮ ಹಡಗು ಇಳಿಸೋದೇ ಇಲ್ಲ, ಯುದ್ಧದ ಹಡಗನ್ನು, ನೌಕಾ ಪಡೆಯನ್ನು ಇಳಿಸೋದೇ ಇಲ್ಲ, ನೋ ಚಾನ್ಸ್, ನಾವು ಯುದ್ಧಕ್ಕೆ ಬರೋದೇ ಇಲ್ಲ ಅಂತ ಈ ಎಲ್ಲ ರಾಷ್ಟ್ರಗಳು ಕೂಡ ಅಮೆರಿಕಕ್ಕೆ ತಿರುಗಿಸ್ಕೊಟ್ರು. ನಾವು ಗೆದ್ದಿದ್ದೀವಿ ಅಂತಾರಲ್ಲ, ಗೆದ್ರೆ ನಿಮಗೆ ಬೇರೆ ದೇಶಗಳ ಮಿಲಿಟ್ರಿ ಸಮುದ್ರಕ್ಕೆ ಇಳಿಲಿ, ಹೋರಾಟ ಮಾಡಲಿ ಅಂತ ಯಾಕೆ ಬಯಸ್ತಿದ್ದೀರಿ? ಯುದ್ಧ ಯಾವನಿಗೂ ಬೇಕಾಗಿಲ್ಲ, ನಿಮಗೆ ಬೇಕಾಗಿದೆ ಅಲ್ವಾ, ಮಾಡ್ಕೊಳ್ಳಿ ಅಂತ ತಿರುಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈಗ ಟ್ರಂಪ್ ವಾರ್ಶಿಪ್ ಇಳಿಸಿ ಅಂದವರಿಂದ ಕಪಾಳ ಮೋಕ್ಷವನ್ನು ಮಾಡಿಸ್ಕೊಂಡಿದ್ದಾರೆ. ಎಲ್ಲೆಡೆಯಿಂದ ಭಾರಿ ಆಘಾತ ಅಮೆರಿಕಾಗೆ. ಈ ಜಗತ್ತಿನಲ್ಲಿ ತೈಲದ ಹಾಹಾಕಾರ ಸೃಷ್ಟಿಯಾಗಿದೆ, ಇಂಧನದ ಕೊರತೆ ಎದುರಾಗಿದೆ. ಹಾರ್ಮೋಸ್ ಒಂದೇ ಅಲ್ಲ, ಇನ್ನೊಂದು ಯಮನ್ ಬಳಿ ಇರುವಂತಹ ಜಲಸಂಧಿಯನ್ನು ಮುಚ್ಚಿಬಿಟ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಜಗತ್ತೇ ಬೆಲೆ ಏರಿಕೆ ಮತ್ತು ಎನರ್ಜಿ ಸಪ್ಲೈಯಲ್ಲಿ ಕೊರತೆ ಎದುರಿಸಿ ಎಲ್ಲ ಬಗೆಯಲ್ಲೂ ಕೊಲ್ಯಾಪ್ಸ್ ಆಗಬಹುದು. ಮತ್ತೊಂದು ಲಾಕ್ಡೌನ್ ಆಗ್ತಿದೆ ಜಗತ್ತಲ್ಲಿ, ಕರೋನಾ ಟೈಮ್ ರೀತಿಯಲ್ಲಿ. ಇದಕ್ಕೆಲ್ಲ ಅಮೆರಿಕ ಕಾರಣ ಆಗಿದೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ ಚೀನಾ, ರಷ್ಯಾ, ಅದೇನಾಗತ್ತೋ ಆಗಲಿ, ಅಮೆರಿಕ ಮುಗಿಸೋಕೆ ಕರೆಕ್ಟ್ ಟೈಮು ಅಂತ ನಿಂತು ಬಿಟ್ಟಿದ್ದಾರೆ. ಜಗತ್ತೆಲ್ಲ ಬಾಯ್ ಪಡ್ಕೊಳ್ತಿದ್ದಾರೆ. ಈ ಟ್ರಂಪ್ ಹುಚ್ಚಾಟದಿಂದ ಜಗತ್ತು ಅನುಭವಿಸ್ಬೇಕಾಯ್ತಲ್ಲ ಅಂತ. ಸೊ ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ, ರಷ್ಯಾದ ಮೇಲೆ ಹಾಕಿರೋ ಸ್ಯಾಂಕ್ಷನ್ನು, ಅವ್ರ ಮೇಲೆ ಹಾಕಿರೋ ರಿಸ್ಟ್ರಿಕ್ಷನ್ ಎಲ್ಲ ತೆಗಿಬೇಕು, ರಷ್ಯಾ ತಂಟೆಗೆ ಬರಬಾರ್ದು. ಆ ನಿರ್ಧಾರವನ್ನು ಅಮೆರಿಕ ಪೂರ್ಣ ಪ್ರಮಾಣದಲ್ಲಿ ಘೋಷಿಸಿದ್ರೆ ಒಂದು ನಿರ್ಣಾಯಕ ಘಟ್ಟಕ್ಕೆ ಬರಬಹುದಿದು. ಮೊನ್ನೆ ಇರಾನ್ ಕಂಡೀಷನ್ನೇ ಹಾಕ್ಬಿಡ್ತು, ದಾಟಿಸ್ಬೇಕಾ ನಿಮ್ಗೆ ಹಡಗನ್ನ, ದಾಟಿಸ್ತೀವಿ, ಚೀನಾ ಕರೆನ್ಸಿಯಲ್ಲಿ ವಹಿವಾಟು ಆಗಬೇಕು, ಡಾಲರಲ್ಲಿ ಅಲ್ಲ ಅನ್ನೋ ಕಂಡೀಷನನ್ನು ಹಾಕ್ತು. ಸೊ ಆ ಮೂಲಕ ಅಮೆರಿಕಾಗೆ ಎಲ್ಲೆಲ್ಲಿಂದ ಹೊಡೆತ ಕೊಡಬೇಕೋ ಅಲ್ಲೆಲ್ಲ ಕಡೆಯಿಂದನೂ ಈ ಒಂದು ಟ್ರಯಾಂಗ್ಯುಲರ್ ಫೈಟ್ ಹೊಡೆತ ಕೊಡ್ತಾನೇ ಇದೆ. ಅಮೆರಿಕ ಈಗ ಸೋಲೋಕ್ಕೂ ಆಗದೆ ಗೆಲ್ಲೋದಿಕ್ಕೂ ಆಗದೆ ಸಿಕ್ಕಾಕೊಂಡು ಒದ್ದಾಡ್ತಿದೆ. ಇದರ ನಡುವೆ ಭಾರತ ಇರೋದ್ರಲ್ಲಿ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರಂತೂ ನಾವು ಪೆಟ್ರೋಲ್ ಡೀಸೆಲಲ್ಲಂತೂ ಕಂಪ್ಲೀಟ್ ಸೇಫ್ ಆಗಿದ್ದೀವಿ. 2 ತಿಂಗಳ ಮಟ್ಟಿಗೆ ಏನೂ ಸಮಸ್ಯೆ ಇಲ್ಲ. ಮತ್ತು ನಮ್ಮ ವೆಸಲ್ಸು, ನಮ್ಮ ಹಡಗುಗಳೆಲ್ಲ ಹಾರ್ಮೋಸಿಂದ ಪಾಸ್ ಆಗಿ ಬರ್ತಾ ಇವೆ. ನಿನ್ನೇನೂ ಕೂಡ ಘೋಷಣೆ ಮಾಡ್ತು ಇರಾನು, ನಾವು ಭಾರತಕ್ಕೆ ಯಾವ ತೊಂದರೆನೂ ಮಾಡಲ್ಲ ಅಂತ. ಇವತ್ತು ಶಿವಾಲಿಕ್ ಬಂದು ರೀಚ್ ಆಗಿ ಆಯಿತು. ಗ್ಯಾಸ್ LPG ಹೊತ್ತು ಬರ್ತಾ ಇದ್ದಂಥ ಒಂದೊಂದೇ ಹಡಗುಗಳು ಪಾಸಾಗಿ ಬರ್ತಿದ್ದಾವೆ. ಸ್ವಲ್ಪ ಸಪ್ಲೈ ಪ್ರಾಬ್ಲಮ್ ಆಗಿದೆ ಅಂತ ಅನಿಸಿದ್ರು ಕೂಡ ಅದನ್ನೆಲ್ಲ ಮ್ಯಾನೇಜ್ ಮಾಡೋ ಪರಿಸ್ಥಿತಿಯಲ್ಲಿ ಭಾರತ ಇದೆ. ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ಅಲ್ಲೋಲ ಕಲ್ಲೋಲ ಆಗಿ ಭಾರತದ ಸಹಕಾರ ಕೇಳ್ತಿರೋದು. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಬೆಲೆ ಏರಿಕೆ ಕೈ ಸುಡ್ತಿದೆ. ಎಷ್ಟೆಷ್ಟು ಪೆಟ್ರೋಲ್ ಬೆಲೆ ಹೆಚ್ಚು ಮಾಡಿರೋದು ಅವರು, ಪೆಟ್ರೋಲ್ ಡೀಸೆಲ್ 25% ಪೆಟ್ರೋಲ್ ಬೆಲೆಯನ್ನು G20 ರಾಷ್ಟ್ರಗಳನ್ನು ತಗೊಂಡ್ರೆ 25% ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಏಕಾಏಕಿ. ಅಂತಹ ಸ್ಥಿತಿಗೆ ಇವತ್ತು ತಲುಪಿದೆ ಜಗತ್ತು ಈ ಟ್ರಂಪ್ ಹುಚ್ಚಾಟದಿಂದಾಗಿ. ಅದರ ನಡುವೆ ಭಾರತ ಇಷ್ಟರ ಮಟ್ಟಿಗೆ ಮ್ಯಾನೇಜ್ ಮಾಡ್ತಿದೆ. 1 ರೂಪಾಯಿನೂ ಕೂಡ ಪೆಟ್ರೋಲ್ ಬೆಲೆಯನ್ನು ಏರಿಸದೆ. LPG ಸಮಸ್ಯೆ ಒಂದಿಷ್ಟು ಕಾಡ್ತಾ ಇದೆ, ಅದನ್ನು ಸರಿ ಮಾಡೋದಕ್ಕೆ ಎಲ್ಲ ಕ್ರಮಗಳಾಗಿವೆ. 28% ನಮ್ಮ LPG ಪ್ರೊಡಕ್ಷನ್ನು ಕೂಡ ಜಾಸ್ತಿ ಆಗಿದೆ, ಸಪ್ಲೈ ಕೂಡ ಎಲ್ಲ ನಾರ್ಮಲ್ ಅತ್ತ ಸಾಗ್ತಾ ಇದೆ. ಸೊ ಈ ಯುದ್ಧದ ಪರಿಣಾಮ ಬೇರೆಯವರು ಎಷ್ಟು ಅನುಭವಿಸ್ತಾರೋ ಬಿಡ್ತಾರೋ, ಅಮೆರಿಕ ಅಂತೂ ದೊಡ್ಡ ಮಟ್ಟದಲ್ಲಿ ಅನುಭವಿಸ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.